ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕು ಕೇಂದ್ರದ ಪ್ರಮುಖ ರಸ್ತೆ ಸ್ಥಳ ಹಾಗೂ ಜನ ನಿಬಿಡ ಪ್ರದೇಶದಲ್ಲಿ ಅಕ್ರಮ ಡಬ್ಬಿಗಳು ತಲೆ ಎತ್ತಿದೆ. ತಾಲೂಕು ಕೇಂದ್ರವಾಗಿ 7 ವರ್ಷ ಕಳೆದರೂ ಕೂಡ ತಾಲೂಕಿನ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಅಕ್ರಮ ಡಬ್ಬಿದಾರ ಬಳಿ ಅನಾಮಿಕರು ಹಣ ವಸೂಲಿ ಮಾಡಿಕೊಂಡು ರಾಜರೋಷವಾಗಿ ಓಡಾಡ್ತಾ ಇದ್ದಾರೆ. ಪಿಡಬ್ಲ್ಯೂಡಿ ಎಇಇ ಸೂಗುರೆಡ್ಡಿ ಹಾಗೂ ಎಇ ಅಭಿಮನ್ಯು ಅವರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರು ಕ್ರಮ ಕೈಗೊಳ್ಳದೆ ಉಡಾಫೆ ಉತ್ತರ ನೀಡಿ ಜಾರಿಗೊಳಿಸಿದ್ದಾರೆ. ಅಕ್ರಮ ಡಬ್ಬಿದಾರಿಗೆ ಬೆಂಗಾವಲಾಗಿರುವ ಅಧಿಕಾರಿಗಳು ಹಾಗೂ ಬಾಡಿಗೆ ಹಣ ವಸೂಲಿದಾರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಡಿಸೆಂಬರ್ 5 ವರೆಗೆ ಕ್ರಮ ಆಗದೇ ಇದ್ರೆ ವಡಗೇರ ಪಟ್ಟಣದ ಪ್ರಮುಖ ಅಗತ್ಯ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ವಡಗೇರೆ ತಾಲೂಕು ಆಗಿ 7 ವರ್ಷ ಗಳಿಸಿದರೂ ಕೂಡ ಪ್ರಮುಖ ರಸ್ತೆಗಳಲ್ಲಿ ಅಕ್ರಮ ಡಬ್ಬಿಗಳದೇ ದರ್ಬಾರ್. ಈ ಡಬ್ಬಿಗಳು ಅಕ್ರಮ ಏನದ ಪಂಚಾಯಿತಿ ಸ್ಥಳ ಮತ್ತು PWD ರಸ್ತೆ ಮೇಲೆ ಅಕ್ರಮ ಮಾಡಿರ್ತಕ್ಕಂಥ ಈ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕೇಳದೆ ಕ್ರಮ ಕೈಗೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ನಾಚಿಗೇಡಿನ ಸಂಗಾತಿ. ಇದು ಇವತ್ತು PWD ಎಡಬ್ಲಿ ಸೂಗುರೆಡ್ಡಿ EE PWD ಅಭಿಮನ್ಯು ಸರ್ ಫೋನ್ ಮಾಡಿ ಮಾತಾಡಿದ್ರೆ ಉಡಾಪೆ ಉತ್ತರ ಕೊಡ್ತಾರೆ. ನಿಮ್ಮ ಕೆಲಸ ಏನದ ಕಚೇರಿ ಕೂತ್ಕೇಸಿ ಕಾಲಹರಣ ಮಾಡೋದನ್ನು ಬಿಡ್ರೆ ಏಸು ರೂಮಿನ ಕೂತು ಸ್ಥಳಕ್ಕೆ ಹೋಗ್ರಿ. ನಿಮ್ಮ ಜಾಗ ನೀವು ನಿಮ್ಮ ಜಾಗ ನೀವು ರಕ್ಷಣೆ ಮಾಡ್ಕೋಬೇಕು. ಮತ್ತು ನಿಮ್ಮ ಸ್ವಂತ ಜಾಗದ್ರೆ ಹಿಂಗೆ ಮಾಡ್ತೀರಿ. ತಕ್ಷಣ ಅದು ಕ್ರಮ ಕೈಗೊಳ್ಳಲ್ಲ ಅಂದರೆ ಡಿಸೆಂಬರ್ 6 ಒಳಗೆ ನೀವು ಕ್ರಮ ಕೈಗೊಳ್ಳದಿದ್ದರೆ ಈ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಖಂಡಿಸಿ ಅಲ್ಲಿ ವಡಗೇರಿ ಗ್ರಾಮದ ಪ್ರಮುಖ ಸರ್ಕಲ್ ಅಗಸಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಮಾಡಿದರೆ ಇವ್ರದೆಲ್ಲ ಬಣ್ಣ ಬಯಲಿ ಬೀಳುತ್ತಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಸಾಬಯ್ಯ ಶರಣು, ಸಲೀಂ, ಯಲ್ಲಪ್ಪ, ರವಿಕುಮಾರ್, ಪ್ರಭು, ಹರ್ಷವರ್ಧನ್, ಸಾಬಣ್ಣ, ಬನದೇಶ್ವರ, ಮಲ್ಲೇಶ್, ರಾಜೇಶ್, ಸಿದ್ದರಾಮ್, ಅಜಯ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.